ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ನಾಟಿ ಸ್ಟೈಲಿಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಹಳ್ಳಿ ಕಡೆ ಎಲ್ಲ ಈ ಥರನೇ ಸಾಂಬಾರು ಮಾಡೋದು ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಒಂದು ಕೋಳಿ ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ. ಇದು ಒಂದು ಕೋಳಿ ದಪ್ಪ ದಪ್ಪ ಪೀಸಸ್ ಆಗಿ ನಾನು ಕಟ್ ಮಾಡಿಸಿರೋದು. ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮಾತ್ರ. ಕುಕ್ಕರಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ತೊಳೆದಿಟ್ಕೊಂಡಿರೋ ಚಿಕನ್ ಸಹ ನಾನು ಇದಕ್ಕೇ ಹಾಕ್ತಾಯಿದ್ದೀನಿ. ಮಿನಿಮಮ್ ಅಂದರೆ 1.5 kg ಚಿಕನ್ ಬಂದಿದೆ. 1 kg ಅಂದರೆ 1.5 kg ಕೋಳಿ ಕಟ್ ಮಾಡಿಸಿರೋದ್ರಿಂದ 1 kg 400 ಗ್ರಾಮ್ ಏನೋ ಬಂದಿದೆ. ಇದನ್ನು ಎಣ್ಣೆ ಜೊತೆಗೆ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೇ ನಾವು ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ನಾವು ಇದಕ್ಕೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾವು ಎತ್ತಿಟ್ಕೊಂಡಿದ್ವಲ್ಲ ಮೊಟ್ಟೆ ಲಿವರು ಇದೆಯಲ್ಲ, ಅದನ್ನೆಲ್ಲ ನಾವು ಲಾಸ್ಟಲ್ಲಿ ಇದಕ್ಕೇ ಹಾಕಿ ನಾನು ನೀರು ಹಾಕ್ತಾ ಇಲ್ಲ, ಹಾಗೇ ನಾನು ಇಟ್ಟು ಬೇಯಿಸ್ತಾ ಇದ್ದೀನಿ. ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು ಒಂದು 3ರಿಂದ 4 ವಿಷಲ್ ತೆಗೆದ್ರೆ ಆಗೋಯ್ತು. ಕುಕ್ಕರ್ ಕ್ಯಾಪ್ ಮುಚ್ಚೋಣ. ಈಗ ಚಿಕನ್ ಬೇಯೋದ್ರೊಳಗಡೆ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾವು ಒಣಕೊಬ್ಬರಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಒಂದು ಅರ್ಧ ಹಿಡಿ ಪುದೀನ, ಒಂದು ಮುಕ್ಕಾಲು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾವು ಧನಿಯಾ ಪುಡಿ ಹಾಕ್ತಾಯಿಲ್ಲ, ಹಾಗೆಯೇ ಡ್ರೈ ಮಸಾಲ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜ ಒಂದು 2 ಸ್ಪೂನ್ ಇದೆ, ಗಸಗಸೆ 1 ಸ್ಪೂನು, ಚಕ್ಕೆ, ಏಲಕ್ಕಿ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಜಾಪತ್ರೆ, 2 ಪಲಾವ್ ಎಲೆ, 1 ಸ್ಪೂನ್ ಕಾಳು ಮೆಣಸನ್ನು ಸಹ ಸೇರಿಸಿ ಇಷ್ಟನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು. ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ನಾನು ತೋರಿಸ್ತಾ ಇಲ್ಲ. ಇದ್ರ ಜೊತೆಗೇ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಖಾರ ಇರೋದ್ರಿಂದ 3 ಸ್ಪೂನ್ ತೊಗೊಂಡಿನಿ. ಈ ಫ್ರೈ ಆಗಿದೆ. ಈಗ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ರುಬ್ಕೊಂಬರ್ಬೇಕು. ಕುಕ್ಕರ್ ಕ್ಯಾಪ್ ಮುಚ್ಚಿ ಓಪನ್ ಮಾಡಿದಾಗ ಎಲ್ಲ ಕರೆಕ್ಟಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಎಲ್ಲ ಕುಕ್ಕರಿಗೆ ಹಾಕಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸಿ ನೈಸಾಗಿ ರುಬ್ಕೊಂಬರ್ಬೇಕು. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ನಾನು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೇ ನಾವು ಮಸಾಲೆನೆಲ್ಲ ಸೇರಿಸ್ತಾ ಇದ್ದೀನಿ. ಹದವಾಗಿ ನಿಮಗೆ ತಿಕ್ನೆಸ್ಸು ನಿಮಗೆ ಹೇಗೆ ಬೇಕೋ ಸಾಂಬಾರು ತಿಳು ದಪ್ಪ ನೋಡಿಕೊಂಡು ಸಾಂಬಾರು ಹದವಾಗಿ ಮಾಡ್ಕೊಳ್ಳಿ. ನಾಟಿ ಕೋಳಿ ಸಾರು ಥರನೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫಾರಮ್ ಕೋಳಿಲಿ ರುಚಿಯಾಗಂತೂ ಅದ್ಭುತವಾಗಿ ಬಂದಿತ್ತು ನಮ್ಮ ಮನೆಯಲ್ಲೂ. ನೀವು ಹದ ನೋಡಿಕೊಂಡು ಸಾಂಬಾರು ಮಾಡ್ಕೊಳ್ಳಿ. ಈಗಲೇ ಒಂದು ಸರಿ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ತಿಕ್ನೆಸ್ ನೋಡಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಇಷ್ಟಾದರೂ ಸಾಕು ಸಾಂಬಾರು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಇದಕ್ಕೆ ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಒಂದು ಸ್ವಲ್ಪ ಉಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಒಂದು ಸರಿ ಉಪ್ಪು ಸೇರಿಸಿದ ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಾವು ಪ್ಲೇಟ್ ಮುಚ್ಚಿ ಒಂದು 7ರಿಂದ 8 ನಿಮಿಷ ಬೇಯಬೇಕು. ನಾವು ಚಿಕನ್ ಎಲ್ಲ ಮಸಾಲೆಗಳೇ ಚೆನ್ನಾಗಿ ಹಿಡಿಬೇಕು, ಹಾಗಾದ್ರೇ ಸಾಂಬಾರು ಒಳ್ಳೆ ರುಚಿಯಾಗಿ ಬರೋದು. ಜಸ್ಟ್ ಈಗ ಕುದಿ ಬರ್ತಾ ಇದೆ ಸಾಂಬಾರು. ಈಗ ಮಿನಿಮಮ್ ಅಂದರೆ ಒಂದು 7 ನಿಮಿಷ 8 ನಿಮಿಷ ಕುದಿ ಬರಬೇಕು ಸಾಂಬಾರು. ಹೈ ಫ್ಲೇಮಲ್ಲೇ ಕುದಿಬೇಕು. ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಕುದ್ದು ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿ ಬಂದರೆ ಸಾಂಬಾರು ಸೂಪರಾಗಿರೋ ನಾಟಿ ಕೋಳಿ ಸ್ಟೈಲಲ್ಲಿ ಸಾಂಬಾರು ರೆಡಿ ಆಗುತ್ತೆ. ತುಂಬ ರುಚಿಯಾಗಂತೂ ಬಂದಿತ್ತು. ಒಳ್ಳೆ ಫ್ಲೇವರು ಕೂಡ ಚೆನ್ನಾಗಿ ಘಮ ಚೆನ್ನಾಗಿ ಬರ್ತಾಯಿತ್ತು. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಗೆಸ್ಟ್ ಬಂದಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನನೂ ಸಹ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಪುದೀನ ಸ್ಕಿಪ್ ಮಾಡ್ಕೊಳ್ಳಿ, ಫ್ಲೇವರ್ ಇಷ್ಟ ಆಗಲ್ಲ ಅಂಥೇಳಿ. ನಮ್ಮ ಮನೇಲಿ ಫ್ಲೇವರ್ ಇಷ್ಟಪಡ್ತಾರೆ, ಹಾಗಾಗಿ ನಾನು ಪುದೀನ ಕೊತ್ತಂಬರಿ ಎರಡನ್ನೂ ಸಹ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ. ನಿಮ್ಮನೆಯಲ್ಲೂ ಖಂಡಿತ ಟ್ರೈ ಮಾಡಿ. ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರುತ್ತೆ. ನಿಮ್ಮನೆಗೆ ಗೆಸ್ಟ್ ಬಂದಾಗ ಅರ್ಜೆಂಟಲ್ಲಿ ಮಾಡಬೇಕು ಅಂದರೆ ಈ ಥರ ನಾನು 1 ಕೋಳಿ ಮೆಜರ್ಮೆಂಟಲ್ಲಿ ನಾನು ಮಸಾಲ ರೆಡಿ ಮಾಡಿರೋದು. ಇದೇ ಥರನೇ ನಿಮ್ಮನೆಯಲ್ಲೂ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.